ನಾಳೆ ಬೆಳಗ್ಗೆ ಇಲ್ಲಿ ಆಡಿಸ್ತೀವಿ. ಈಗ ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ರಾಷ್ಟ್ರೀಯ ಸೇವಾ ಯೋಜನೆಗೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತಂದ್ರೆ ಯಶಸ್ವಿ ಆಗಲಿ ಅಂತ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಒಂದೇ ಒಂದೇ ರಾಷ್ಟ್ರೀಯ ಸೇವಾ ಯೋಜನೆ ಈ ಒಂದು ವಾರ್ಷಿಕ ವಿಶೇಷ ಶಿಬಿರಕ್ಕೆ ಪ್ರಾರ್ಥನೆ ಅಂದರೆ ನಮ್ಮ NSS ಗೀತೆ. ಈ ಒಂದು NSS ಗೀತೆಯನ್ನು ನಮ್ಮ NSS ಸ್ವಯಂ ಸೇವಕರು ವಿದ್ಯಾರ್ಥಿನಿಯರು ಈ ಒಂದು NSS ಗೀತೆ ಆಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕರೆಂಟ್ ಸ್ವಲ್ಪ ಡ್ಯಾಮೇಜ್ ಅಂತ ನೋಡ್ಕೊಂಡು ಇಲ್ಲಿ ಸರ್ ಅದ್ರಲ್ಲಿ ಲೈಟ್ ಮುಂದೆ ಮುಂದೆ ಕಂಬ ಮುಂದೆ ಸರಿ ಲೈಟ್ ಸರ್. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ. ಬೆಳೆಯುವುದು ದೇಶ, ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ. ಗ್ರಾಮಗಳು ಬೆಳೆಯುವುದು ದೇಶ, ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ. ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ, ಒಬ್ಬೊಬ್ಬರೊಂದೊಂದು ಗಿಡ ಬೆಳೆಸುವ ಪ್ರೇರಣೆ. ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಸ್ಥಾಪನೆ ಮಾಡಲಾಯಿತು. ಅಂದಿನಿಂದ ಇಲ್ಲಿವರೆಗೂ ನಿರಂತರವಾಗಿ ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇರಲಿ ಅಂತ ಪೂಜ್ಯರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವವನ್ನು ಸಮರ್ಪಣೆ ಮಾಡುವುದರ ಮೂಲಕ ಹೂವು ಬನ್ನಿ ಸರ್. ಪೂಜ್ಯ ಮಹಾತ್ಮ ಗಾಂಧೀಜಿ ಅವರಿಗೆ ಭಾವಚಿತ್ರಕ್ಕೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂಥ ಯೋಜನೆ ಆರಂಭ ಆಯಿತು. ಆ ಕಾರಣದಿಂದ ದೇಶ ತುಂಬ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಅನೇಕ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸಂಸ್ಥೆಯ ಘಟಕಗಳು ಆಯಾ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ. ಅದರ ನಡುವೆ ಶೈಕ್ಷಣಿಕ ವರ್ಷದ ನಡುವೆ ಇಂಥ ಒಂದು ವಿಶೇಷ ಶಿಬಿರವನ್ನು ಆಯೋಜನೆ ಮಾಡ್ತಕ್ಕಂಥ ಪದ್ಧತಿ ಮೊದಲಿಂದನೂ ಬಂದಿದೆ. ಆ ನಿಮಿತ್ತ ಇವತ್ತು ಈ ಗೂಗಿಬಂಡಿ ಗ್ರಾಮದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಗಣ್ಯರಿಗೂ ಮತ್ತು ವಿದ್ಯಾರ್ಥಿನಿ ಶಿಬಿರಾರ್ಥಿಗಳಿಗೂ ನಾನು ಮತ್ತೊಮ್ಮೆ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ವಿಶೇಷ ಶಿಬಿರ ಮಾಡ್ತಕ್ಕಂಥ
ಪೂರ್ವದಲ್ಲಿ ತಯಾರಿ ಹೇಗಿರ್ತದೆ, ಈ ಶಿಬಿರ ಮಾಡ್ತಕ್ಕಂಥ ಉದ್ದೇಶ ಏನು, ನಾವು ಈ ಶಿಬಿರ ಮಾಡಲಿಕ್ಕೆ ಇಲ್ಲಿ ಬಂದಾಗ ನಮ್ಮ ಅನುಭವ ಮತ್ತು ಇಲ್ಲಿ ನಮಗೆ ವಿಶ್ವಾಸ ತುಂಬಿ ಜೊತೆಗಿರ್ತಕ್ಕಂಥ ಸಂದರ್ಭಗಳು ಯಾವ್ಯಾವ ಅನ್ನೋದು ಒಂದು 2-3 ಮಾತುಗಳಲ್ಲಿ ಹೇಳ್ತೀನಿ ಅಷ್ಟೇ. ನಾನು ಮುಖ್ಯವಾಗಿ ಈ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವಿಶೇಷ ಶಿಬಿರ ಮುಕ್ಕಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಬಹುಶಃ ಇಂಥ ಶಿಬಿರಗಳು ಕೊಡ್ತಕ್ಕಂಥ ಅನುಭವ ಇದೆಯಲ್ಲ, ವಿದ್ಯಾರ್ಥಿಗಳಿಗಾಗ್ಬೋದು, ಗ್ರಾಮಸ್ಥರಿಗಾಗ್ಬೋದು, ನೌಕರರಿಗಾಗ್ಬೋದು, ಬಹುಶಃ ಯಾವ ವಿಶ್ವವಿದ್ಯಾಲಯಗಳು ಕೂಡ ಇಂಥ ಅನುಭವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಪಠ್ಯಗಳನ್ನು ಓದ್ತಾರೆ, ತರಗತಿಗಳಲ್ಲಿ ಪಾಠಗಳನ್ನು ಕೇಳ್ತಾರೆ, ಉಪನ್ಯಾಸಕರು ಶಿಕ್ಷಕರು ಕೊಟ್ಟಂತ ಮಾದರಿಗಳನ್ನ ಅನುಸರಿಸಿ ಬರಿತಕ್ಕಂಥ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ. ಆದ್ರೆ ಜೀವನ ಅಂದ್ರೆ ಕೇವಲ ಓದೋದು ಬರೆಯೋದು ಅಷ್ಟೇನಾ ಅಂತಂದ್ರೆ ಅದು ಅಪೂರ್ಣ ಆಗುತ್ತೆ. ಬರೆಯೋದು ಓದೋದು ಕೂಡ ಜೀವನದ ಅನೇಕ ಅಂಶಗಳಲ್ಲಿ ಅದು ಬೇಕೇ ಬೇಕು. ಆದರೆ ಜೀವನದಲ್ಲಿ ಒಂದು ಊರನ್ನ ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ನಾವು ಒಂದು ವಾರಗಳ ಕಾಲ ನಾವು ಹೆಂಗಿರ್ಬೇಕು ಅನ್ನುವಂಥವ್ರು ಬಹಳ, ನೀವು ನೆಂಟರ ಮನೆಗೆ ಹೋಗಿರ್ತೀರಿ, ತಾತನ ಮನೆಗೆ ಹೋಗಿರ್ತೀರಿ, ಅಜ್ಜಿ ಮನೆಗೆ ಹೋಗಿರ್ತೀರಿ, ಸ್ನೇಹಿತರ ಮನೆಗೆ ಹೋಗಿರ್ತೀರಿ, 1 ದಿನ 2 ದಿನ ಇರ್ತೀರಿ, ಹಬ್ಬ ಹರಿದಿಗಳನ್ನ ಜಾತ್ರೆಗಳನ್ನ ಮಾಡಿರ್ತೀರಿ. ಆದರೆ ಇಂಥ ಅನುಭವ ಇದೆಯಲ್ಲ, ಇಲ್ಲಿ ನಾನಾ ಥರದ ಅನುಭವ ನಿಮಗೆ ದಕ್ತದೆ ವಿದ್ಯಾರ್ಥಿಗಳಿಗೆ. ಮತ್ತೆ ಅದ್ರ ಪೂರಕವಾಗಿ ಇಲ್ಲಿಗೆ ಬಂದಂಥ ಗಣ್ಯರಿಗೂ ಕೂಡ ಅಂತ ಅನುಭವ ಮತ್ತು ವಿಚಾರಗಳು ಸಿಗ್ತವೆ. ಏನೇನು ವಿಚಾರಗಳು ಸಿಗ್ತವೆ ಇಲ್ಲಿ ಅಂತಂದ್ರೆ, ಮೊದಲಿಗೆ ನಾವು ಒಂಟಿಯಾಗಿ ತಂದೆ ತಾಯಿಗಳನ್ನ ಬಿಟ್ಟು ಬದುಕೋದು ಹೇಗೆ ಅನ್ನುವಂಥದ್ದು ಕಲಿಸ್ಕೊಡ್ತದೆ. ನಮ್ಮ ಸಂಬಂಧಿಕರನ್ನ, ತಂದೆ ತಾಯಿಗಳನ್ನ ಮತ್ತೆ ನಮ್ಮ ಸೋದರ ಸೋದರಿಯರನ್ನ ಬಿಟ್ಟು ನಾನು ವಾರ ಹೆಂಗ್ ಬದುಕಬೇಕು ಅನ್ನೋಂಥದ್ದು ಬರ್ತದೆ. ಮತ್ತೆ ಮನೆಗೆಲ್ಲರೂ ನಮ್ಮ ಜವಾಬ್ದಾರಿಯಿಂದ ನೋಡ್ತಿರ್ತಾರೆ. ಇಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವೇ ನೋಡ್ಕೊಳ್ತಕ್ಕಂಥ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಮತ್ತೆ ಇಲ್ಲಿ ಪ್ರತಿನಿತ್ಯ 7 ದಿನ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ 7 ವಿಚಾರಗಳು ಚರ್ಚೆ ಆಗ್ತವೆ. ವೈಚಾರಿಕತೆ ಅನ್ನುವಂಥದ್ದು, ಜನಪದ ಅಂತಕ್ಕಂಥದ್ದು, ಕೃಷಿ ಅಂತಕ್ಕಂಥದ್ದು, ಶಿಕ್ಷಣ ಅಂತಕ್ಕಂಥದ್ದು, ಬದುಕಿನ ಅನೇಕ ಮಜಲುಗಳಲ್ಲಿ ನಮ್ಗೆ ಏನೇನು ಬೇಕೋ ವಿಚಾರಗಳು ಅವೆಲ್ಲವೂ ಸಿಗ್ತವೆ. ರಾಮದುರ್ಗ ಗೂಗಿಬಂಡಿಯಲ್ಲಿ ಗ್ರಾಮಸ್ಥರು ಏನು ನಮಗೆ ಆರಂಭದಲ್ಲಿ ಸಹಕಾರ ನೀಡಿದರು, ಸ್ವಾಗತ ಕೋರಿದರು, ಆ ಪ್ರೀತಿ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಇಂಥ ಅನುಭವ ಆಗಿದ್ದು. ಮೊದಲಿಗೆ ನಾವು ಇಲ್ಲಿ ಆಗಮಿಸಿದಾಗ ಈ ಒಂದು ಸಂಸ್ಥೆಯ ಮುಖ್ಯೋಪಾಧ್ಯಾಯರು, SDMC ಅಧ್ಯಕ್ಷರು ಎಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದ್ರು ಅಂತ ಹೇಳಿದ್ರೆ, ಸರ್ ನೀವು ಇಲ್ಲೇ ಕ್ಯಾಂಪ್ ಮಾಡಬೇಕು, ಯಾಕಂತ ಹೇಳಿದ್ರೆ ರಾಮದುರ್ಗ ಗೂಗಿಬಂಡಿ ಹೇಗಿದೆ ಅಂತ ಹೇಳಿದ್ರೆ ತುಂಬ ಅನ್ಯೋನ್ಯವಾಗಿದೆ, ಇಲ್ಲಿನ ಎಲ್ಲ ಬಾಂಧವರು ತುಂಬ ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಗೆ ಹೇಳಿದರು. ಇದು ನಮ್ಗೆ ಯಾವಾಗ ಅನುಭವಕ್ಕೆ ಬಂತು ಅಂತ ಹೇಳಿದ್ರೆ, ಒಂದು ಗಾದೆ ಮಾತಿದೆ, ಎಲ್ಲ ಜನಸಾಮಾನ್ಯ ಮಾತಾಡ್ತಾರೆ. ನಾವು ಗಂಗಾವತಿಲಿ ನಿಂತ್ಕೊಂಡು ಕಲ್ಲು ಹೋಗಿದ್ರೆ ಯಾರ ಮನೆ ಬೀಳುತ್ತಂತ ಹೇಳಿದ್ರೆ ದಲಾಲ್ ಅಂಗಡಿ ಮಾಡ್ತಕ್ಕಂಥ ಮನೆ ಬೀಳುತ್ತಂತೆ ಕಲ್ಲು ಹೋಗಿದ್ರೆ. ಆ ರಾಮದುರ್ಗ ಗೂಗಿಬಂಡಿ ಅಂತ ಕಲ್ಲು ಹೋಗಿದ್ರೆ ಎಲ್ಲಿ ಬೀಳ್ತಂತ ಹೇಳಿದ್ರೆ ದಾನಿಗಳ ಮನೆ ಮೇಲೆ ಬೀಳ್ತದಂತೆ. ದಾನಿಗಳ ಮನೆ ಮೇಲೆ ಅಷ್ಟೊಂದು ನಮಗೆ ಸಪೋರ್ಟ್ ಮಾಡಿದರು. ನಿನ್ನೆ ನಾವೆಲ್ಲ ಕಾಳು ಕೊಡಕ್ಕೆ ಹೋದಾಗ, ಸರ್ ನಾವೆಲ್ಲ ಮಕ್ಕಳಿಗೆ ಚೆನ್ನಾಗಿ ಸಿಹಿ ಊಟ ಹಾಕ್ತೀವಿ, ಚೆನ್ನಾಗಿ ಊಟ ಮಾಡಿಸ್ತೀವಿ, ಕಾಳಜಿ ಮಾಡ್ತೀವಿ, ನೀವು ಆರಾಮಾಗಿರಿ ಅಂತ ಹೇಳಿದ್ರು. ಸೊ ನಿಜಕ್ಕೂ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಆ ರಾಮದುರ್ಗ ಮತ್ತು ಗೂಗಿಬಂಡಿಯ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನೀವು ಗಮನಿಸಿರ್ಬೋದು, ಎಲ್ಲ ಒಂದು ಸ್ಟೇಜ್ಗಳಲ್ಲಿ ಪುರುಷರೇ ಬಹಳ ತುಂಬಿರ್ತಾರೆ, ಆದ್ರೆ ಇಲ್ಲಿ ಪುರುಷರಷ್ಟೇ ಮಾಡಿರ್ತಾರೆ. ನಿಜಕ್ಕೆ ಇದು ಮಹಿಳಾ ಸಬಲೀಕರಣ ಅಂತ ಹೇಳಿ ಭಾವಿಸ್ತೀನಿ. ಇದು ಒಳ್ಳೆಯ ಬೆಳವಣಿಗೆ. ಈ ಒಂದು ಗೂಗಿಬಂಡಿ ಮತ್ತು ರಾಮದುರ್ಗದ ಗ್ರಾಮಸ್ಥರು ಮಹಿಳೆಯರಿಗೆ ಎಷ್ಟೊಂದು ಪ್ರಾಮುಖ್ಯತೆ ನೀಡ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಇದು ಕೂಡ ಬೇಕು ಸಮಾಜಕ್ಕೆ, ಇದು ಕೂಡ ಒಂದು ಒಳ್ಳೆ ಆದರ್ಶ ನಿಮಗೆ ಕೂಡ. ಯಾಕಂದ್ರೆ ಲಿಂಗ ತಾರತಮ್ಯದ ಅಡಿಯಲ್ಲಿ ಮಹಿಳೆಯರನ್ನು ನಾವು ಸಾಕಷ್ಟು ಶೋಷಣೆ ಮಾಡ್ತಾ ಇದೀವಿ, ಆದ್ರೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸನ್ನಿವೇಶ ನೋಡ್ತಾ ಇದೀವಿ. ತುಂಬಾ ಸಂತೋಷ ವಿಚಾರ. ಇದೇ NSS. ಸೊ ಇಂಥ ಒಂದು ರೀತಿಯ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ 6 ದಿವಸ ಕಾಲ ನಡೀತದೆ. ಎಲ್ಲಾ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ, ಈಗ
ದೇಶಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿದು ಅವರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆಗೈಯುತ್ತೇನೆ. ಅಲ್ಲದೆ ನಾನು ಯಾವುದೇ ತರಹದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಧರ್ಮ, ಪ್ರದೇಶ, ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು ಶಾಂತಿ ಹಾಗೂ ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆಂದು ಪ್ರಜ್ಞಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ. ಜೈ NSS. ಧನ್ಯವಾದಗಳು. ಇನ್ನು ಮುಂದೆ ಇಂಥ ಹಳ್ಳಿಗಳು ಭಾಳಷ್ಟು ಕಾರ್ಯಕ್ರಮಗಳು ಮಾಡಿ ಇಂಥ ಕಾರ್ಯಕ್ರಮಗಳು ಭಾಳ ಯಶಸ್ವಿ ಮಾಡಬೇಕಂತಂದೇಳಿ ನನ್ನ ಮನವಿ. ಇನ್ನು ಜನರು ಇನ್ನೂ ಬಂದಿಲ್ಲ. ನಾಳೆ ಬರ್ಬೇಕಂದ್ರೆ ಒಬ್ಬೊಬ್ಬರು ಒಂದು 10 ಜನ ಕರ್ಕೊಂಬರ್ಬೇಕು ಇಲ್ಲಿಗೆ. ಅವಾಗೆ ಈ ಕಾರ್ಯಕ್ರಮಕ್ಕೆ ಭಾಳ ಇದಾಗ್ತದೆ ಅಂತಂದೇಳಿ ನನ್ನ ಮನವಿ. ಕ್ಯಾಂಪ್ ಮಾಡ್ತೀವಿ ಅಧ್ಯಕ್ಷರೇ, ನಿಮ್ಮ ಶಾಲೆ ಆಯ್ಕೆ ಮಾಡ್ಕೊಂಡಿದ್ವಿ, ನಿಮ್ಮ ಒಪ್ಪಿಗೆ ಐತೆ. ನಾನು NSS ಕ್ಯಾಂಪ್ ಎಷ್ಟು ಜನ ಬರ್ಬೇಕು ಸರ್? ಒಂದು 10-20 ಜನ ಬರ್ತಾರೇನು ಸರ್? ಒಂದು 100 ಜನ ಬರ್ಬೋದು ರೀ. ನಾನು ಅವ್ರಿಗೆ ಬಿಟ್ಟೆ 100 ಜನಕ್ಕೆ ಅವ್ರಿಗೆ ಎಲ್ಲಪ್ಪ ನಾಷ್ಟ ಊಟ ಇಲ್ಲಿ ವ್ಯವಸ್ಥೆ ಏನು ಮಾಡೋದು? ಇಲ್ಲಿ ನಮ್ಮ ರೈತರು ಕೈ ಹಿಡಿದ್ರು, ಸಹಕಾರ ಕೊಟ್ಟರು. 100 ಅಲ್ಲ 200 ಜನ ಬರಲಿ, ಅವ್ರು ಇಲ್ಲಿ NSS ಕ್ಯಾಂಪ್ ಮಾಡಲಿ, ನಾವು ಹಿಂದಿದ್ದೀವಿ ಅಂತಂದು ರೈತರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಪ್ರತಿಯೊಬ್ಬರು ಊರಿನ ಸಮಸ್ತ ನಾಗರಿಕರು, ಹಳೆ ವಿದ್ಯಾರ್ಥಿಗಳು, STM ಸದಸ್ಯರು ನಮಗೆ ಸಪೋರ್ಟಾಗಿ ಧೈರ್ಯ ತುಂಬಿದ್ರು. ಅವಾಗ ನಮಗೆ ಇರುವೆ ಹಂಗೆ ಇದ್ರೂ ನಾನು ಆನೆ ಬಲ ಬಂತು ನನಗೆ. ಅವಾಗ ಒಂದು NSS ಕ್ಯಾಂಪ್ ನಮ್ಮ ಶಾಲೆಯಲ್ಲಿ ಆಗುತ್ತಂತ ಎಷ್ಟೋ ಖುಷಿ. ನಾನು 3 ದಿನದಿಂದ ತುಂಬ ಆನಂದದಿಂದ ಇದ್ದೇನೆ ಅಂತ ತುಂಬ ಹೃದಯದಿಂದ ಹೇಳ್ತೇನೆ. ಅದೇ ರೀತಿಯಾಗಿ ವೇದಿಕೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜುಳಾ ಲೋಕನಾಯಕ ಅವರು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು, STMC ಸದಸ್ಯರು ಮತ್ತು KMF ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸೊಸೈಟಿಯ ಅಧ್ಯಕ್ಷರು, ಮಲ್ಲಾಪುರ ಸೊಸೈಟಿ ಅಧ್ಯಕ್ಷರು, ಬಸವಂತೂರು ಕ್ಯಾಂಪಿನ ಮುಖ್ಯೋಪಾಧ್ಯಾಯರಾದಂಥ ಛತ್ರಪ್ಪ ತಂಬೂರ್ ಸರ್ಗೆ ಅವ್ರಿಗೆ ಒಂದು ವಿಶೇಷವಾದ ಧನ್ಯವಾದಗಳು. ಅವರು ಲಾಸ್ಟ್ ಟೈಮ್ ಬಸವಂತದುರ್ಗದಲ್ಲಿ ಮಾಡಿದ್ರು NSS ಕ್ಯಾಂಪು. ಅವ್ರು ಮಾಡಿದಾಗ ನಮಗೆ ಅನಿಸ್ತಿತ್ತು ಬಸವಂತದುರ್ಗದಲ್ಲಿ ಆಗ್ಬಿಡ್ತೀವಿ NSS ಕ್ಯಾಂಪು, ನಮ್ಮೂರಿಗೆ ಯಾವಾಗ ಬರ್ತಂತ. ಅವರ ಒಂದು ಸಹಾಯದಿಂದ ನಮ್ಮೂರಿಗೆ ಬಂದಿದೆ ಅಂತ ನನ್ನ ಮನಸ್ಸಲ್ಲಿ ಹೇಳ್ತಿದೆ. ಅವರೊಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರವನ್ನು ರಾಮದುರ್ಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಹೃದಯಪೂರ್ವಕವಾಗಿ ಸೇವಾ ಶಿಬಿರದಲ್ಲಿ ತೊಡಗಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸಮನಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ನಿಮಗೆ ವಿಶೇಷವಾದ ಅಭಿನಂದನೆಗಳು. ಈಗಿನ ಕಾಲದಲ್ಲಿ ಮೊಬೈಲ್ ನೋಡ್ರಿ, ಇದು 14,800 ರೂಪಾಯಿ. ಈ ಮೊಬೈಲ್ ಸಿಕ್ಕರೆ ಸಾಕು, ಕಾಲೇಜ್ ಬಿಟ್ಟು ಮನೆಯಲ್ಲಿ ವಾಟ್ಸಪ್, ಫೇಸ್ಬುಕ್, ಅದು ಇನ್ಸ್ಟಾಗ್ರಾಮು, ಇದು ರೀಲ್ಸ್ ಮಾಡೋರು ಹೆಚ್ಚು. ಆದ್ರೆ ಇವತ್ತು 100 ವಿದ್ಯಾರ್ಥಿಗಳು ಅವನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ನಮ್ಮ ಗ್ರಾಮಕ್ಕೆ ಶ್ರಮದಾನ ಮಾಡ್ಲಿಕ್ಕೆ ಬಂದಿರ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮಗೆ. ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ನಮ್ಮ STM ಸರ್ಗೆ ಆಗಲಿ ರೈತರಿಗೆ ತುಂಬಾ ಖುಷಿ ಆಗ್ತಿದೆ. ಮೊಬೈಲ್ ಬಿಟ್ಟು 2 ನಿಮಿಷ ಇರಲ್ಲ, ಮಕ್ಳು ಇರಲ್ಲ, ನಾನೇ ಇರಲ್ಲ. ಉದಾಹರಣೆ ನೀವೆಲ್ಲ ಮೊಬೈಲ್ನೆಲ್ಲ ಬಿಟ್ಟು ಶ್ರಮದಾನ 1 ವಾರಗಳ ಕಾಲ ಒಂದು ಸೇವೆ ಮಾಡ್ಲಿಕ್ಕೆ ಬಂದಿರಂದ್ರೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ಅದೇ ರೀತಿಯಾಗಿ ನಿಮಗೆ 1 ವಾರಗಳ ಕಾಲ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಇದೆ. ಏನಾದರೂ ಸ್ವಲ್ಪ ಎಲ್ಲಿಯಾದರೂ ತೊಂದರೆ ಆದರೆ ಕ್ಷಮೆ ಇರಲಿ. ಇವತ್ತು ಏನಾದರೂ ಊಟದಲ್ಲಿ ಆದರೂ ಏನಾದರೂ ಅದು ಇನ್ನೂ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಸಹಕಾರದಿಂದ, ರೈತರ ಸಹಕಾರದಿಂದ ನಿಮ್ಗೆಲ್ಲ ಚೆನ್ನಾಗಿ ನೋಡಿಕೊಂಡು 7 ದಿನಗಳ ಕಾಲ ನಾವು ಎಲ್ಲ ಸಹಕಾರ ಕೊಟ್ಟು ಸಪೋರ್ಟ್ ಆಗಿರ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ 1-2 ಮಾತುಗಳನ್ನು ಆಡ್ಲಿಕ್ಕೆ 10 ಗಂಟೆಗೆ ಮಹಾತ್ಮ ಗಾಂಧೀಜಿಯವರು 10 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾರೆ. ಎಲ್ಲ ಗಿಡದ ಸ್ವಚ್ಛ ಎಲ್ಲ ಕಸ ಹೊಡಿತಿರ್ತಾರೆ. ಕಸ ಹೊಡೆದ ಮೇಲೆ 10 ಗಂಟೆ ಆಯಿತು. ಮಹಾತ್ಮ ಗಾಂಧೀಜಿಯವರು ವೇದಿಕೆ ಮೇಲೆ ಬಂದರು. ನೋಡಿರ್ತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಅಲ್ಲ ನೀವು ಕಸ ಹೊಡೆದವ್ರು ನೀವೇ ಅಲ್ಲ ಅಂತಂದ್ರು. ಹೌದು ನಾನೇ.
ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದರೆ ನೀವು ಪೊರಕೆ ಹಿಡ್ಕೊಂಡು ಫೋಟೋ ತೆಗೆಸಿ ದೊಡ್ಡ ಸ್ವಚ್ಛತೆ ಮಾಡಿಬಿಟ್ಟೆ ಅಂತ ಫೋಟೋ ಹಾಕೊಳ್ಳೋದಲ್ಲ ಅಂತ. ಅದು ಮಹಾತ್ಮ ಗಾಂಧೀಜಿಯವ್ರ ಕನಸಾಗಿತ್ತು. ಸ್ವಚ್ಛ ಭಾರತ ಮಹಾತ್ಮ ಗಾಂಧೀಜಿಯವ್ರಿಗೆ ಇತ್ತದು. ಅವರೇ ಗಟ್ಟರದಲ್ಲಿ ಅವ್ರು ಇಳಿದು ಸ್ವಚ್ಛತೆ ಮಾಡ್ತಿದ್ರು. ಅದು ಮಹಾತ್ಮ ಗಾಂಧೀಜಿ ಅಂತ. ಮಹಾತ್ಮ ಗಾಂಧೀಜಿಯವ್ರದ್ದು ವಿಶ್ವಸಂಸ್ಥೆಯಲ್ಲಿ ಅರ್ಧ ಧ್ವಜಾರೋಹಣ ಮಾಡ್ತಾರೆ. ಅವ್ರು ತೀರ್ಕೊಂಡಾಗ ಒಬ್ಬ ಕೇಳ್ತಾನ, ಅವರು ಭಾರತ ದೇಶದವರು ಇಲ್ಲೇ ಅರ್ಧ ಧ್ವಜ ಏರಿಸ್ಬೇಕಂತ ಅವ್ರು ಜಗಳ ಮಾಡ್ತಾನೆ ಒಬ್ಬ. ಅದಕ್ಕೆ ಅಲ್ಲಿ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಏನಂತಂದ್ರೆ, ಈ ಜಗತ್ನಲ್ಲಿ ಇಡೀ ಪ್ರಪಂಚದಲ್ಲಿ ಅಹಿಂಸಾ ಅಂತಕ್ಕಂಥ ಅಸ್ತ್ರ ಉಪಯೋಗ ಮಾಡಿದ್ದಾದ ಯಾರಾದರೂ ಇದ್ರೆ ಅದು ಭಾರತದಲ್ಲಿರುವಂತ ಮಹಾತ್ಮ ಗಾಂಧೀಜಿ ಮಾತ್ರ ಅಂತ ಹೇಳ್ತಾರೆ. ಯಾಕೆ ಮಾತನಾಡ್ತಿದ್ರೆ, ಪ್ರತಿಯೊಬ್ರು ತಮ್ಮ ಸೇವೆ ಮಾಡಬೇಕು ಕೈಲಾದಷ್ಟು. ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ, ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ ಈ ಸಂದರ್ಭ ಬಂದಿದೆ. ಅದನ್ನು ಹೇಳ್ತೀನಿ ನಾನು. ಹೆವಿ ಸ್ಮೋಕರ್ಸ್, ಚೈನ್ ಸ್ಮೋಕರ್ಸ್ ಅಂತ ಕರೀತಾರೆ. ನಾನು ಮೈಸೂರಲ್ಲಿ ಹೋಗಿದ್ದೆ ಮತ್ತು ತರಬೇತಿಗೆ ಹೋದಾಗ ಬೆಳಿಗ್ಗೆ ಟಿಫಿನ್ ಮಾಡೋಕ್ಕೆ ನಮ್ಮ ಹೊರಗಡೆನ ಕೊಟ್ಟಿದ್ರು ಅವರು. ಆ ಕಾಲೇಜ್ ಕ್ಯಾಂಪಸ್ ಹೊರಗಡೆ ಹೋದರೆ ಚಹಾದ ಅಂಗಡಿಯಲ್ಲಿ ನಾನು ನೋಡಿದ ಹಾಗೆ 8ರಿಂದ 9 ಗಂಟೆಗೆ ಬಂದಿರತಕ್ಕಂಥ 100 ವಿದ್ಯಾರ್ಥಿಗಳಲ್ಲಿ 90 ವಿದ್ಯಾರ್ಥಿಗಳು ಸ್ಮೋಕ್ ಮಾಡಕ್ಕೆ ಬರ್ತಿದ್ರು. ನನ್ನಲ್ಲಿ 100ರಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿದ್ದಾಗ ಅವನು ಸ್ಮೋಕ್ ಮಾಡ್ತಿದ್ದ, ಅವನು ಡ್ರಿಂಕ್ಸ್ ಮಾಡ್ತಿದ್ದ. ನಾನು ಹೇಳಿದ್ರೆ ನನ್ನ ರೊಕ್ಕ ನಮ್ಮ ಅಪ್ಪನ ಏನು ಹೇಳಲ್ಲ, ನೀ ಏನು ಹೇಳ್ತೀಯ ಅಂದರು. 1-2 ವರ್ಷದಿಂದ ತೀರ್ಕೊಂಡ. ಎಲ್ಲರೂ ಅಳ್ತಿದ್ರು. ನಾನು ಹೋದೆ, ಅಂದೆ ನಾನು ದಾರಿ ತಪ್ಪದಾಗ ಏನು ಹೇಳಿಲ್ಲ. ಈಗ ಲಬಲಬ ಹೊಯ್ಕೊಂಡ್ರೆ ಬರ್ತಾನೇನು, ಯಾವಾಗ ಹೇಳಬೇಕು ಅವಾಗ ಹೇಳಬೇಕು ಅಂತ. ಇವತ್ತಿನ ಪರಿಸ್ಥಿತಿ ಅವಾಗ ಇಲ್ಲ. ಚೆನ್ನಾಗಿ ಬದುಕಬೇಕನ್ನೋದು ಬರಬೇಕು ವಿದ್ಯಾರ್ಥಿಗಳು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋದನ್ನ ನೀವು ಸೇವೆ ಮೂಲಕ ತಿಳ್ಕೋಬೇಕು. ಜೊತೆಗೆ ಮತ್ತೊಂದು ಮಾತನ್ನ ಹೇಳಿಕೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಇವತ್ತು ಇಲ್ಲಿ ಬಂದು ಉಪಯೋಗ ಮಾಡ್ಕೊಂಡ್ರೆ ಪರೋಪಕಾರ ಮಾಡಬೇಕಾಗುತ್ತೆ. ನಾವು ಕಲ್ತಿದ ಮೇಲೆ ಪರೋಪಕಾರ ಮಾಡಬೇಕು ಅಂತ ನಾನು ಅವಾಗಲೇ ಹೇಳಿದ್ದೆ. ನಾನು ಕಾಲೇಜ್ನಾಗ ಒಂದ್ಸರಿ ಹೇಳಿದ್ದೆ, ನಮ್ಮ ಹಳೆಯ 10ನೇ ಕ್ಲಾಸ್ ಫೇಲ್ ಆಗಿದ್ದ ರಮೇಶ್ ಗಬ್ಬೂರ್ ಸರ್ ಅವ್ರನ್ನ ಭಾಳ ನೆನೆಸ್ತಾರೆ. ಅವ್ರು ರಮೇಶ್ ಗಬ್ಬೂರ್ ಸರ್ ಅವ್ರನ್ನ ನೆನೆಸ್ತಾರೆ. ಅವನು NSC ಸೇರ್ಕೊಂಡಿದ್ದ. NSC ಸೇರ್ಕೊಂಡ ಮೇಲೆ ಅವನು ಭಾಳ ಶಿಸ್ತಿನಿಂದ ಭಾಗವಹಿಸಿದ್ದಕ್ಕೆ ಅವನು ಬೆಂಗಳೂರಲ್ಲಿ ಪೇರೇಡ್ ಮೈದಾನಲ್ಲಿ ಅವನಿಗೆ ಸಿಲೆಕ್ಟ್ ಆಯಿತು. ಅವಾಗ ರಾಜ್ಯಪಾಲರು ಕರೆಸಿ ಅವ್ರು ಫೋಟೋ ತೆಗೆಸಿದ್ದು ಅವು ಈಗೂ ನೆನಪಿಟ್ಕೊಂಡಿದ್ದಾನೆ. ಅವಾಗ SLC ಫೇಲ್ ಆದವ. ಜೂನಿಯರ್ ಕಾಲೇಜಿಗೆ ನಾನು ಚಾಲೆಂಜ್ ಮಾಡಿ ಹಾಕಿದ್ದೆ. ಚಾಲೆಂಜ್ ಮಾಡಿ ಹಾಕಿದ್ದಕ್ಕೆ ಅವನು ಸೈನ್ಸಲ್ಲಿ 60% ಮಾಡಿದವ. ಅವನಿಗೆ BA/MS ಸೀಟ್ ಸಿಕ್ತು ನೋಡಿ. ಯಾಕೆ ಅಂದರೆ ಚಾಲೆಂಜ್ ಬರಬೇಕು. ಆಮೇಲೆ ನಾನು ಇಲ್ಲಿ ಬಂದಿದ್ದೆ, ರಾಮದು ಗೂಬಿ ಬಂಡಿಗೆ ಬಂದಿದ್ದೆ. ನಾನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ನೀವು ದೊಡ್ಡವರಾದ್ಮೇಲೆ ಒಂದು ಸ್ಥಾನಕ್ಕೆ ಬಂದಮೇಲೆ ಆ ಊರಿಗೆ ಬಂದು ಏನಾರು ಒಂದು ಮಾಡಬೇಕು, ಅವಾಗ ನೀವು ಉಪಕಾರ ಅವ್ರಿಗೆ ತೀರಿಸ್ದಂಗಾಗುತ್ತೆ. ಒಬ್ಬ ವಿಜ್ಞಾನಿ ಆಗಿಯೋ ಒಬ್ಬ ರಾಜಕೀಯ ವ್ಯಕ್ತಿಯಾಗಿಯೋ ಏನೋ ಒಂದು ಆಗಿರ್ತೀರಿ. ನಾವೊಂದು ಕ್ಯಾಂಪ್ ಮಾಡಿದ್ದೀವಿ, ಮತ್ತೆ ಸರಿ ನಾನು ದೊಡ್ಡವಾಗಿನಿ, ಒಂದು ಸಾಧನೆ ಮಾಡಿದ್ದೀನಿ, ಹೋಗಿ ಬರಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಬರಬೇಕು ಅಂತ. ಅದಕ್ಕೆ ನಾನು ಒಂದೇ ಮಾತು ಹೇಳಿದೆ, ನಿಮಗಾಗಿ ಏನಾರು ಮಾಡ್ಕೊಂಡಿದ್ರೆ ಅದು ಸೇವೆ ಅಂತ ದಯವಿಟ್ಟು ಅನ್ಕೋಬೇಡಿ ಅಂತ. ಅದು ಏನು ಸೇವನೆ ನಿಮಗೆ ಮಾಡ್ಕೊಂಡ್ರೆ ಅಷ್ಟೇ, ಬೇರೆದವ್ರಿಗೆ ಮಾಡಿಲ್ಲ. ಅಂದರೆ ಇತರರಿಗಾಗಿ ನೀವೇನಾರು ಮಾಡಿದರೆ ಅದು ಸೇವೆ ಅನ್ಕೊಳುತ್ತೆ. ಅದು ಸೇವೆಗಾಗಿ ಬಾಳು. ಮಹಾತ್ಮ ಗಾಂಧೀಜಿಯವ್ರ ಕನಸು ಅಂತಕ್ಕಂಥದ್ದು ಬಹಳಷ್ಟಿದೆ. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಹೇಳಬೇಕು, ಹೆಂಗೆ ಅದು ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿ ಆಗ್ತಕ್ಕಂಥ ಒಂದು ಸ್ಥಳ ಇದು. ಹೀಗಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆ ಇದು. ಹೀಗಾಗಿ ಇಲ್ಲಿ ನೀವು ಏನು ಪಡ್ಕೊಳ್ತೀರಿ, ಆ ಪಡ್ಕೊಂಡಷ್ಟು ನಿಮಗೆ ಹೆಚ್ಚು ಲಾಭ ಆಗುತ್ತೆ ಹೋಗುತ್ತೆ. ಹೀಗಾಗಿ ನಾವು ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಅನೇಕ ವಿಷಯಗಳನ್ನ ಇಟ್ಟಿದ್ದೀವಿ. ನಾವಿಲ್ಲಿ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಜಾನಪದ ಮೌಲ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, NSSನ ಉದಾತ್ತವಾದ ಯೋಚನೆ ತತ್ವದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹೀಗೆ ಹಲವಾರು ವಿಚಾರಗಳನ್ನ ತಮಗೆ ಹೇಳೋದ್ರ ಮೂಲಕ ಎಲ್ಲ ಒಂದು ಕಡೆ ತಮಗೆ ಜೀವನದಲ್ಲಿ ಪರಿವರ್ತನೆ ಕಾಣಬೇಕು. ಆ ಮೂಲಕ ತಾವು ತಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು, ಸಮಾಜಮುಖಿಯಾಗಿ ಬೆಳೀಬೇಕು, ಸಮಾಜದ ಸಂಪತ್ತಾಗಿ ಪರಿವರ್ತನೆ ಆಗಬೇಕಂತ ಆಶಯದಿಂದ ಈ ಒಂದು ಶಿಬಿರವನ್ನು ನಾವು ಮಾಡ್ತಾ ಇದ್ವಿ. ನಾವು ಇಲ್ಲಿ ಅನೇಕರು ಬರ್ತಾರೆ. ದಿನಾಲೂ ಕೂಡ ಒಂದು ಕನಿಷ್ಠ 4ರಿಂದ 5 ಜನ ವಿದ್ವಾಂಸರು ಈ ಒಂದು ವೇದಿಕೆಗೆ ಬರ್ತಾರೆ. ಆ ವಿದ್ವಾಂಸರು ವಿಷಯಗಳನ್ನ ಮಂಡಿಸಿ ತಮ್ಮ ಸಂವಾದ ಕೂಡ ಮಾಡ್ತಾರೆ. ಹೀಗಾಗಿ ನಿಮಗೆ ದಿನಾಲೂ ಕೂಡ ಒಂದು ಪುಸ್ತಕ ಓದಂಗೆ, ಸಾಮಾನ್ಯವಾಗಿ ನಾವು ಪುಸ್ತಕ ಓದಂಗಿಲ್ಲ, ಪುಸ್ತಕ ಓದೋ ಹವ್ಯಾಸ ಬಹಳ ಕಡಿಮೆ ಆಗಿದೆ. ವಿಶೇಷವಾಗಿ ಮೊಬೈಲ್ ಬಂದ ಮೇಲೆ ಅಂತೂ ಮೊಬೈಲಲ್ಲಿ ಬರುವಂಥ ಏನು ವಿಷಯಗಳೇ ನಮಗೆ ದೊಡ್ಡ ಏನು ಮೌಲ್ಯಗಳಾಗಿದೆ. ಅದಲ್ಲದೆ ಕೂಡ ಅನೇಕ ಜ್ಞಾನದ ಸಂಪತ್ತು ಬೇರೆ ಇದೆ ಅಂತ ಗೊತ್ತಾಗ್ತದೆ. ಹೀಗಾಗಿ ನಾನು ತಮ್ಮನ್ನು ಏನು ವಿನಂತಿ ಮಾಡ್ತೇನೆ ಅಂತ ಹೇಳ್ಬಿಟ್ರೆ, ಈ ದಿನವನ್ನು ಅತ್ಯಂತ ಅಮೂಲ್ಯವಾದ ದಿನ ಅಂತ ಬರ್ಕೋಬೇಕು ನೀವೆಲ್ಲ.
ನನಗೆ ಸಿಕ್ಕಿರುವಂಥ ಅವಕಾಶ ಇದು. ಇಲ್ಲಿ ಏನು ಸಿಗ್ತದೆ ಅದನ್ನು ನೋಡಬೇಕಾಗ್ತದೆ. ಆಮೇಲೆ ಇಲ್ಲಿ ಏನು ಮತ್ತೇನು ಬೇಕಾಗ್ತದೆ ನಿಮಗೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ. ಹೀಗಾಗಿ ಅದಲ್ಲದೆ ತಮ್ಗೆ ಗೊತ್ತಿರಬೇಕು, ಮಧ್ಯಾಹ್ನದ ಒಂದು ಗಂಟೆ ನೀವು ಊಟ ಮಾಡಿದ್ಮೇಲೆ 1 ಗಂಟೆಯನ್ನು ನಾವು ಸಂವಾದಕ್ಕೆ ಇಟ್ಟಿದ್ದೀವಿ. ನಾವು ಸಂವಾದ ಅಂತ ಹೇಳಿದ್ರೆ ಅಲ್ಲಿ ಮುಖಾಮುಖಿ ಚರ್ಚೆಗಳಾಗ್ತವೆ, ಭಾಷಣ ಆಗೋದಿಲ್ಲ, ಚರ್ಚೆಗಳಾಗ್ತಾ ಇರ್ತವೆ. ಹಾಗಾಗಿ ನಿಮಗೆ ಸಮೀಪ ಇರುವಂಥ ಅನೇಕ ವಿಷಯಗಳ ಬಗ್ಗೆ ಆ ವಿಷಯದಲ್ಲಿ ಯಾರು ತಜ್ಞರಿದ್ದಾರೆ ಅವರೇ ಬಂದ್ಬಿಟ್ಟು ನಿಮ್ಮ ಹತ್ರ ಸಂವಾದ ಮಾಡ್ತಾರೆ. ಹೀಗಾಗಿ ಒಟ್ಟಾರೆ ತಮ್ಗೆ ಗೊತ್ತಿರಬೇಕಲ್ಲ, ನಿಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ನಮ್ಮ ಸಂಸ್ಥೆ, ಇಡೀ ಸಂಸ್ಥೆ ಪ್ರಾಚಾರ್ಯ ಆದಿಯಾಗಿ ಎಲ್ಲ ಉಪನ್ಯಾಸಕರು ಮತ್ತು ಈ ಗ್ರಾಮದ ಮುಖಂಡರು ಮತ್ತು ಹಿತೈಷಿಗಳು ಎಲ್ಲರೂ ಕೂಡ ಸೇರಿಕೊಂಡ್ಬಿಟ್ಟು ನಿಮ್ಮ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈ ಶಿಬಿರವನ್ನು ತಾವೆಲ್ಲರೂ ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬೇಕು, ಆ ಮೂಲಕ ತಾವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಆಮೇಲೆ ಮಹಾತ್ಮ ಗಾಂಧೀಜಿಯವರ ತತ್ವಗಳಲ್ಲಿ ಹೆಚ್ಚು ಬರ್ತವೆ, ಈ ವೇದಿಕೆಯಲ್ಲಿ ಹೆಚ್ಚು ಬರ್ತಾ ಹೋಗ್ತವೆ. ಅದೆಷ್ಟು ನಮಗೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಬಗ್ಗೆ ತಾವು ಚಿಂತನೆ ಮಾಡಬೇಕಾಗ್ತದೆ. ಜೊತೆಗೆ ಈ ಶಿಬಿರ ಮುಗಿದ ಮೇಲೆ ಕೂಡ ಈ ಶಿಬಿರದ ಸಾಮಾನ್ಯ ಶಿಬಿರ ತಮ್ಗೆ ಗೊತ್ತಿರಬೇಕು, ಒಂದು ವೇಳಾಪಟ್ಟಿ ಇರ್ತದೆ. ಇಲ್ಲಿ ಬೆಳಿಗ್ಗೆ 5:30ಕ್ಕೆ ಶಿಬಿರ ಆರಂಭ ಆಗುತ್ತೆ ಹೋಗುತ್ತೆ, ರಾತ್ರಿ 10:30ಕ್ಕೆ ಶಿಬಿರ ಎಂಡ್ ಆಗುತ್ತೆ ಹೋಗುತ್ತೆ. ಹೀಗಾಗಿ 5:30ರಿಂದ 10:30 ಮಟ್ಟ ನಾವು ಕ್ರಿಯಾಶೀಲವಾಗಿ ಇರಬಹುದು ಅಂತ ಗೊತ್ತಾಗ್ತದೆ ನಿಮಗೆ. ಸಾಮಾನ್ಯವಾಗಿ ತಮ್ಗೆ ಗೊತ್ತಿರಬೇಕು, ಸಾಮಾನ್ಯ ಜೀವನದಲ್ಲಿ ಇದು ಸಾಧ್ಯ ಆಗಲ್ಲ. ಹಾಗೆ ಶಿಬಿರ ಮುಗಿದ ಮೇಲೆ ಕೂಡ ನಾನು ಹೀಗೆ ಇರಬೇಕು ಅಂತ ನೀವು ಶಪಥ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು ಬದಲಾಗ್ತೀರಿ. ಯಾಕಂದ್ರೆ ಒಂದು ಚೆನ್ನಾಗಿ ಗೊತ್ತಿರಲಿ, ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಆದರೆ ಒಂದು ಛಲ ಬೇಕಂತ, ಸಾಧಿಸ್ಬೇಕಂತ ಛಲ ಇದ್ದು ಸಾಧ್ಯ ಆಗುತ್ತೆ ಹೋಗುತ್ತೆ. ಹೀಗಾಗಿ ಅಂತ ಛಲ ಈ ಶಿಬಿರದಲ್ಲಿ ತಮಗೆಲ್ಲ ಬರಲಿ, ತಾವು ಯಾವುದೋ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೆ ನಮಸ್ಕಾರ, ಶುಭಾದಿಗಳು. ನಾನು ಸರಿಯಾಗಿ ಇದಿತ್ತು, ಫ್ರೆಂಡ್ಸ್ ಎಲ್ಲ ಇರ್ತಿದ್ರಲ್ಲ, ಯಾಕೆ ಬಿಡು ಬೇಡ ಯಾಕೆ ಸುಮ್ಮನೆ ನಾವು ದೂರ್ಲಿತ್ರ ಬರ್ತೀವಲ್ಲ, ನಾವು ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಲೇಟ್ ಆಗತ್ತೆ ಅಂತ ನಾವು ಈ ಕಾರಣಕ್ಕೆ ನಾವು ಭಾಗವಹಿಸಿರಲಿಲ್ಲ. ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ನಾವು ಯಾವ ಗ್ರಾಮ, ಈ ಸಿಟಿ ಒಳಗಂದ್ರೆ ಈ ಥರ ಶಿಬಿರ ಈ ಥರ ಕಾರ್ಯಕ್ರಮಗಳೇನು ಇರಲ್ಲ. ಮೊದಲಾಗಿ ಯಾಕೆ ಹಳ್ಳಿಗಳಲ್ಲಿ ಯಾಕೆ ಇಡ್ತಾರೆ ಅಂತಂದರೆ, ಹಳ್ಳಿಯ ಅಂತ ವಾತಾವರಣದಲ್ಲಿ ಕೆಲವೊಬ್ರು ಸಿಟಿ ಮಕ್ಕಳು ಇರ್ತಾರೆ, ಹಳ್ಳಿ ಕಡೆ ಹೋಗಿ ನೋಡಬೇಕಲ್ಲ ಯಾವ್ಯಾವ ಕಾರ್ಯಕ್ರಮ. ಇವಾಗ ಸ್ವಚ್ಛತೆಯಲ್ಲಿ ಪರಿಸರ ಮಾಲಿನ್ಯ ಆಗೋದನ್ನು ಹೇಗೆ ತಡೆಯೋದು, ಅದಾದಮೇಲೆ ಪ್ಲಾಸ್ಟಿಕ್ ಇರಲಿ. ಇವಾಗ ಸರ್ ಹೇಳಿದರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಅಂತ ಹೇಳಿ ನಾವು ಈ ಥರ ಕೆಲಸಗಳನ್ನು ಕೊಡ್ತಿರ್ತೀವಿ. ಅಲ್ಲಿ ಹೇಗೆ ಅಂತಂದರೆ, ಯಾವುದೇ ಒಂದು ನೀರು ಬರೋಕ್ಕಿಂತ ಮುಂಚೆ ಅಲ್ಲಿ ಜನರಿಗೆ ಯಾವುದೇ ಒಂದು ಅಡೆತಡೆ ಆಗಬಾರ್ದು ಅಂತ ನಾವು ಈ ಥರ ಕೆಲಸ ಕೊಟ್ಟಿರ್ತೀವಿ. ಆದರೆ ಇಲ್ಲಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಅಂತ ಹೇಳಿ ಹಳ್ಳಿಗಳಲ್ಲಿ ಹೋಗಿ ಯಾವ ಥರ ನಾವು ಸ್ವಚ್ಛತೆ ಕಾರ್ಯಕ್ರಮನ ಮಾಡಬೇಕು, ಜಾನಪದ ಗೀತೆ ಆಗಲಿ, ಯಾವುದೇ ಒಂದು ಚಟುವಟಿಕೆ ಆಗಲಿ, ಶಿಕ್ಷಣದ ಬಗ್ಗೆ ತಿಳ್ಕೊಂಡಿರ್ತೀವಿ. ಆದರೆ ಈ ಥರ ಪರಿಸರ ಬಗ್ಗೆನೂ ಎಲ್ಲ ತಿಳ್ಕೋಬೇಕಂತ ಮಾಡಿರ್ತಾರೆ. ಮೊದಲದಾಗಿ ನಮ್ಮ ರಾಮದುರ್ಗ ಉಗ್ಗಿಬಂಡಿ ಗ್ರಾಮಸ್ಥರಿಗೆ ಅವರಿಗೆ ನಾನು ಫಸ್ಟ್ ಧನ್ಯವಾದ ಹೇಳಬೇಕು. ಯಾಕಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಮೊದಲು ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಮಹತ್ವ ವಹಿಸ್ತಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಕಾಲೇಜ್ ಇರಲಿ, ಸ್ಕೂಲ್ ಇದಿರಲಿ, ಶಿಕ್ಷಣಕ್ಕೆ ಅಂತಂದರೆ ಭಾಳ ಮಹತ್ವ ಕೊಡ್ತಾರೆ. ನಮ್ಮ ಗ್ರಾಮಸ್ಥರು ಏನೇ ಇರಲಿ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ಪಂಚಾಯತಿ ಬಂದು ಹೇಳಿದರು, ನೋಡಿ ಮೇಡಮ್ ಈ ಥರ ಇದೆ ಅಧ್ಯಕ್ಷರೇ, ನೀವು ಸಹಾಯ ಮಾಡಬೇಕು ಅಂಥೇಳಿ. ಸೊ ನಾನು ಇದೇ ರೀತಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದೆ, ನಮ್ಮಲ್ಲಿ ಯಾವ್ಯಾವ ಥರ ಮಕ್ಕಳಿಗೆ ಉಪಯೋಗ ಆಗಬೇಕು, ಏನೇನು ಸೌಲಭ್ಯ ಇದೆ ಅದನ್ನು ನಾವು ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಮಸ್ಥರು ಅದಕ್ಕೆ ಮಹತ್ವ ಕೊಡಬೇಕು. ಎಲ್ಲರೂ ಅವ್ರ ಬೆಂಬಲ ಇದ್ರೆ ಎಲ್ಲ ಕೆಲಸ ಆಗತ್ತೆ. ಇಷ್ಟೇ ನನ್ನ ಒಂದೇ ಸದೃಢ ಭಾರತದ ಸದೃಢ ಯುವಜನತೆ ನೀವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ಈ ವೇದಿಕೆ ಮೇಲೆ ಇರತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರು, ಹಾಗೆ ಈ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು, ಊರಿನ ಮುಖಂಡರು, ಹಾಗೆ VSSನ ಅಧ್ಯಕ್ಷರು ಮತ್ತು KMFನ ಸಂಗಾತಿಗಳು, ಹಾಗೆ ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತಮ್ಮ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ತಮ್ಮ ಪರವಾಗಿ, ಊರಿನ ಎಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಹಾಗೆ ಇಲ್ಲಿ ಕರ್ಕೊಂಡ್ಬರ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಛತ್ರಪ್ಪ ತಂಬೂರಿ ಸರ್, ಹಾಗೆ ಹೀಗೆ ಕಾರ್ಯಕ್ರಮ ನೆರವಾಗುವಲ್ಲಿ ಎಲ್ಲ ರೀತಿಯ ಬೆನ್ನ ಹಿಂದಿದ್ದು
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ NSS ಘಟಕದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ನಿಮ್ಮ ತಂಡವನ್ನ ಕಟ್ಕೊಂಡು ಬಂದು ಇಬ್ಬರು NSS ಅಧಿಕಾರಿಗಳು ಪ್ರಥಮ ಬಾರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ತೆಗೆದುಕೊಂಡು ಮುನ್ನಡೆಸುತ್ತಿದ್ದಾರೆ. ಆ ಇಬ್ಬರು NSS ಅಧಿಕಾರಿಗಳ ಜೊತೆಗೆ ಅವರ ಬೆನ್ನ ಹಿಂದೆ ಇದ್ದು ನಿಂತು ಮುನ್ನಡೆಸುವ ನಮ್ಮ ಹಿರಿಯ NSS ಕಾರ್ಯಕ್ರಮಾಧಿಕಾರಿ ಸೋಮಶೇಖರ್ ಗೌಡ ಮತ್ತು ರುದ್ರೇಶ್ ಸರ್ ಹಾಗೂ ಲಿಂಗಣ್ಣ ಜಂಗಮರಳ್ಳಿ ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೋಣ. ಹಾಗೆ ನಮ್ಮ ನೋಡ್ರಿ ಈ ಸಂಭ್ರಮದ ಈ ಬೆಳಕಿಗೆ ಕಾರಣರಾದವರು, ಈ ಪೆಂಡಾಲಿಗೆ ಕಾರಣರಾದವರು, ಅಲ್ಲಿ ನಮಗೆ ಈಗ ಹಸಿದಾಗ ಅನ್ನ ನೀಡಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು, ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನ ಸುದ್ದಿ ಮಾಡೋರು, ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾನೆ. ಈಗ ವೇದಿಕೆ ಕಾರ್ಯಕ್ರಮ ಮುಗಿತದೆ. ಮುಂದಿನ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ, ನಾವಿಂದು ರವಿಚಂದ್ರರೊಂದೇ ನೆಲ ಜಲವೂ ಒಂದೇ,